ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಮುಖ್ಯವಾದ ವಿಷಯವನ್ನು ತಿಳಿಸಬೇಕು. ಪ್ರಿಪರೇಟರಿ ಎಕ್ಸಾಮ್ ಕನ್ನಡ ಬರೀಲಿಕ್ಕೆ ಹೋಗ್ತಾ ಇದ್ದೀರಾ, ಮೊದಲು ತಾವುಗಳು ಫೋಕಸ್ ಮಾಡಬೇಕಾಗಿರುವಂಥದ್ದು 3 ಮಾಡೆಲ್ ಕ್ವಶನ್ ಪೇಪರ್. 3 ಮಾಡೆಲ್ ಕ್ವಶನ್ ಪೇಪರನ್ನು ನಾನು ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ವಿತ್ ಕೀ ಆನ್ಸರ್ ಪೂರ್ತಿಯಾಗಿರುವಂಥ ಫುಲ್ಲು ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅರ್ಥ ಆಗತ್ರಿ ಎಲ್ಲರಿಗೂ? ಆ ವಿಡಿಯೋವನ್ನು ಮೊದಲು ವಾಚ್ ಮಾಡ್ಕೊಳ್ಳಿ. ಆ ವಿಡಿಯೋದ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಆ PDF ಕಾಪಿಗಳನ್ನು ಉಚಿತವಾಗಿ ನೀಡಿದ್ದೇವೆ. ಗಾಡ್ ಬ್ಲೆಸ್ ಯು. ಬನ್ನಿ, ಈ ಒಂದು ಕ್ವಶನ್ ಪೇಪರನ್ನು ಈಗ ನೋಡ್ತಾ ಹೋಗೋಣ. ಮೊದಲು ಆದ್ಯತೆಯನ್ನು ಕೊಡಬೇಕಾಗಿರೋದು ಆ 3 ಮಾಡೆಲ್ ಕ್ವಶನ್ ಪೇಪರು. ಬನ್ನಿ, ಈಗ ನಾವು ಕ್ವಶನ್ ನಂಬರ್ 1 ನೋಡೋಣ ವಿದ್ಯಾರ್ಥಿಗಳೇ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 1ಕ್ಕೆ ಅದು ಆಪ್ಷನ್ ಸೀತೆಯ ಆತಂಕ ಆಗಿರುತ್ತದೆ. ಈ ಪದಗಳ ಸಾಲು ಏನನ್ನು ಸೂಚಿಸುತ್ತದೆ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ, ಸೀತೆಯ ಆತಂಕ. ಕ್ವಶನ್ ನಂಬರ್ 2, ಯಾರಿಲ್ಲದೆ ಹಗಲಿಲ್ಲ ಅಂತ ಇದೆ. ಇದು ಲಾಜಿಕ್ಕಾಗಿ ತಗೊಳ್ಳೋ ನೀವೆಲ್ಲರೂ ಬರಿಬೋದು. ಅದು ಸೂರ್ಯ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ, ಆಪ್ಷನ್ ಎ. ನೋಡಿ ವಿದ್ಯಾರ್ಥಿಗಳೇ, ಐ ಆಮ್ ನಾಟ್ ಎ ಕನ್ನಡ ಲೆಕ್ಚರರ್. ಏನಾದರೂ ತಪ್ಪಾಗಿದ್ದಲ್ಲಿ ನನ್ನ ಉತ್ತರಗಳಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಸರ್ ಇದಲ್ಲ ಸರ್ ಅದು ಅಂತ ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 3, ಇವಳನ್ನು ಪಾಂಚಾಲನೆಂದನೆ ಎಂದಿದ್ದಾನೆ ಕವಿ. ಹೌದಾ? ಇವಳನ್ನು ಯಾರಾಗಿರ್ತಾರೆ? ಕ್ವಶನ್ ನಂಬರ್ 3ಕ್ಕೆ ದ್ರೌಪದಿ ಅಂತ ಇದೆ ಅಲ್ವಾ, ಆಪ್ಷನ್ ಡಿ ಅದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 4, ಜಾಲಿಯ ಮರ ಯಾರಿಗೆ ನೆರಳು ಕೊಡುವುದಿಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳನ್ನು ಕೊಡುವುದಿಲ್ಲ ಅಂತ ಅರ್ಥ. ಕ್ವಶನ್ ನಂಬರ್ 5, ಜೇನೊಳದ ಹೆದೆಗೆ ಹೂಬಾಣ ಹೂಡಿದವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಅರ್ಜುನ ಅಂತ ಇದೆ ಅಲ್ವಾ, ಆಪ್ಷನ್ ಡಿ ಅದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 6 ಕಣ್ರಿ, ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರಿರಿ. ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶ ಯಾವ ಜನ ಎನ್ನುತ್ತಾ ಎತ್ತಿ ಹಿಡಿಯಲಾರರು. ಅದು ಎಲ್ಲ ಓದ್ಕೊಳ್ಳಿ ಆಯಿತಾ. ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತದೆ. AR ಕೃಷ್ಣಶಾಸ್ತ್ರಿ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿದರು ಅಂತ. ಕ್ವಶನ್ ನಂಬರ್ 7 ಕಣ್ರಿ, ಕಲಿಯುಗದ ಅಮೃತ ಯಾವುದು? ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಅದು ಚಹಾ ಆಗಿ ಇರುತ್ತದೆ. ಚಹಾ ಅಂತ ಇದಲ್ವಾ, ಅದೇ. ಕ್ವಶನ್ ನಂಬರ್ 8, ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು ಅಂತ ಇದೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಅದು ಜೀಪು ರಿಪೇರಿ ಕೆಲಸ ಅನ್ನುವಂಥದ್ದು. ಹೌದಾ? ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ. ನಾನು ತಪ್ಪಾಗಿದ್ದರೆ ತಾವುಗಳು ಕಮೆಂಟ್ ಮುಖಾಂತರ ತಿದ್ದಿ. ಕ್ವಶನ್ ನಂಬರ್ 9, ಪುಟ್ಟಯ್ಯ ವೆಟರ್ನರಿ ಆಸ್ಪತ್ರೆಯಲ್ಲಿ ಏನಾಗಿದ್ದರು? ನನ್ನ ಪ್ರಕಾರ ಕ್ವಶನ್ ನಂಬರ್ 9ಕ್ಕೆ ಸ್ಟಾಕ್ ಮ್ಯಾನ್ ಅಂತ ನನಗೆ ಅನಿಸುತ್ತೆ. ತಪ್ಪಿದರೆ ಕಮೆಂಟ್ ಮಾಡ್ರಪ್ಪ. ಕ್ವಶನ್ ನಂಬರ್ 9, ನೀನೇನು ಕತ್ತೆ ಕಾಯ್ದಿದೆಯೇನೋ ಹೌದಲ್ವಾ ಅಂತ ರೇಗಿದ ಫಾರೆಸ್ಟ್ ನಾಗರಾಜ ಆನೆಯ ಬಗ್ಗೆ ಹೀಗೆ ನಿರ್ಧರಿಸಿದ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆನೆಯನ್ನು ಕೊಂದೇ ಬಿಡಬೇಕೆಂದು ನಿರ್ಧಾರ ಮಾಡ್ತಾನೆ. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಇದ್ದೀವಿ ವಿದ್ಯಾರ್ಥಿಗಳೇ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 3 ಮಾಡೆಲ್ ಕ್ವಶನ್ ಪೇಪರು ಬಹಳ ಇಂಪಾರ್ಟೆಂಟು. ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳನ್ನು ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ಕ್ವಶನ್ ನಂಬರ್ 11, ಇದಕ್ಕೆ ಸರಿಯಾದ ಉತ್ತರ ಡ್ಯಾಶ್, ಇದು ಮಾರ್ಚ್ನ ಜೊತೆಗಾರನ ಹೆಸರು. ಇದಕ್ಕೆ ಸರಿಯಾದ ಉತ್ತರ ಪೂಣಜ್ಜಿ ಅಂತ ಇದಲ್ವಾ, ರೈಟ್ ಆನ್ಸರ್. 40ನೇ ವಯಸ್ಸಿನಲ್ಲಿ ಪುನಃ ವಿದ್ಯಾಭ್ಯಾಸ ಮುಂದುವರಿಸಿ ಪ್ರಶಸ್ತಿ ನ್ಯಾಯವಾದಿಯಾದವರು ಯಾರು? ನಿಶಾ ಶರ್ಮರವರು. ಕ್ವಶನ್ ನಂಬರ್ 13, ದಣಿ ಎಂದಿಗೂ ಡ್ಯಾಶನ್ನು ನಂಬುವುದಿಲ್ಲ, ಒಕ್ಕಲು ಮಕ್ಕಳನ್ನು ನಂಬುವುದೇ ಇಲ್ಲ. ಕಲಾಂರವರ ಆತ್ಮಚರಿತೆಯ ಹೆಸರು ವಿಂಗ್ಸ್ ಆಫ್ ಫೈರ್. 14ನೆಯ ಪ್ರಶ್ನೆ, ಮನೋರಮೆ ಕನ್ನಡವು ಡ್ಯಾಶ್ ಎಂದಿದ್ದಾಳೆ. ಮನೋರಮೆ ಕನ್ನಡಕ್ಕೆ ಕಸ್ತೂರಿಯಲ್ಲವೇ ಎಂದಿದ್ದಾಳೆ. ಹೊಂದಿಸಿ ಬರೆಯಿರಿ. ಪುರಂದರ ವಿಠಲ, ಪುರಂದರದಾಸರು, ಸೋಮೇಶ್ವರ ಶತಕಕ್ಕೇನ್ರೆ ಏನರಪ್ಪ, ನಾನು ಕನ್ನಡ ಟೀಚರ್ ಅಲ್ಲ ಕಣ್ರಲ್ಲ, ಅದೇ ತೊಂದರೆ. ಪಗೆಯಂ ಬಾಲಕನೆಂಬರೆ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಎಂಥ ಮಾತು ಕಣ್ರಿ, ಗಂಡ ಹೆಂಡತಿಯ ಅನ್ಯೂನ್ಯತೆ ಹಿಂಗಿರ್ಬೇಕ್ರಿ. ದೇವರೇ, ಒಂದು ಹೂ ಹೆಚ್ಚಿಗೆ ಇಟ್ಬಿಡ್ತೀನಿ ಕಣಪ್ಪ, ನನಗೆ ನನ್ನ ಒಂದು ಆಸೆ ಈಡೇರಿಸ್ಕೊಡು ಅಂತ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಲಲಿತಾ ಸಿದ್ದಬಸವಯ್ಯ. ಚಿಟ್ಟೆ ಮತ್ತು ಜೀವಯಾನ, ಟಿ ಯಲ್ಲಪ್ಪ. ಸುಕನ್ಯಾ ಮಾರುತಿ, ಒಮ್ಮೆ ನಗುತ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ ನೋಡುವಂಥದ್ದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಗಿರ್ತವೆ. ಇದಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ಸು ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರುವಂಥ ಎಲ್ಲ ಕ್ವಶನ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ.
ದಯವಿಟ್ಟು ಅದನ್ನು ತಾವುಗಳು ಯುಟಿಲೈಸ್ ಮಾಡಿಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ಏನು ಟೆನ್ಷನ್ ತಗೋಬೇಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಒಂದು 3 ಇಂಪಾರ್ಟೆಂಟ್ ಆಗಿರುವಂತಹ ನಿಮ್ಮ ಪ್ರಿಪೇಟರಿ ಎಕ್ಸಾಮಿನ ಕ್ವಶನ್ ಪೇಪರ್ಗಳನ್ನು ನೀಡಿರ್ತೇನೆ. ನೀವು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ, ನಾನು 3 ದಿನಗಳ ಹಿಂದೆ 2 ಕನ್ನಡ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೆ. ಅದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ಅದು ನೆನಪಿರಲಿ ನಿಮಗೆ ಮೊದಲು, ಆಯಿತಾ? ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಸ್ವಲ್ಪ ಗ್ರಾಮರ್ ಕೂಡ ನೋಡ್ಕೊಂಬಿಡೋಣ. ಯಾಕಂದರೆ ನಮ್ಮ ಮಕ್ಕಳಿಗೆ ಗ್ರಾಮರು ಅರ್ಥ ಆಗಿರಲ್ಲ, ಹೇಗೆ ಬರೀಬೇಕು ಅಂತ. ಬಹಳ ಈಸಿ ಕಂಡ್ರೋ. ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ, ಆಯಿತಾ? ಕಣ್ಣು, ಧನಿಕ, ಸಮರ. ಸಮಾನಾರ್ಥಕ ಅಂದರೆ ಸಿನಾನಿಮ್ಸ್ ಅಂತ. ಕಣ್ಣು ಅಂದರೆ ಎಲ್ಲರಿಗೂ ಕೂಡ ಗೊತ್ತು, ನಯನ ಅಂತ. ಇನ್ನೊಂದು ನೀವೇ ನನಗೆ ಮೀನಿಂಗ್ ಕಳಿಸ್ತೀರಿ ಧನಿಕಗೆ. ಸಮರ ಅಂದರೆ ಯುದ್ಧ ಅಂತ, ಆಯಿತಾ? ಈ 2 ಶಬ್ದಗಳಿಗೆ ತದ್ಭವ ರೂಪವನ್ನು ಬರೆಯಿರಿ. ಯಾವುದಾದ್ರೂ 2. ಗೋಕ, ಸಂಸ್ಕೃತ, ವಿದ್ಯೆ. ಗೋಕ ಅಂದರೆ ಗೂಬೆ, ಸಕ್ಕದ, ಹೌದಲ್ವಾ? ಕ್ವಶನ್ ನಂಬರ್ 47, ಗುಣವಾಚಕವನ್ನು ಬರೆಯಿರಿ. ಘೋರ ಪಾತಕಿ. ಘೋರ ಅನ್ನುವಂಥದ್ದೇ ಗುಣವಾಚಕ ಅಂದರೆ ಅಬ್ಜೆಕ್ಟಿವ್. ಕಲಿ ಭೀಮ. ಕಲಿ ಅನ್ನುವಂಥದ್ದೇ ಅಬ್ಜೆಕ್ಟಿವ್. ಯಾವುದು ಕನ್ನಡದಲ್ಲಿ ಗುಣವಾಚಕ. ಹಿತವಚನ. ಹಿತ ಅನ್ನುವಂಥದ್ದೇ ಉತ್ತರ. ನೋಡಿರಿ, ಘೋರ, ಕಲಿ, ಹಿತ, ಇದೇ 3 ಉತ್ತರಗಳು. 2 ಪದಗಳಿಗೆ ವಿಭಕ್ತಿಯನ್ನು ಹೆಸರಿಸಿ. 48 ಕ್ವಶನ್ ನಂಬರ್. ಕದಡಿದ ಅಂತ ಇದೆ, ಷಷ್ಠಿ ವಿಭಕ್ತಿ. ಯಮ ಸುತಂಗೆ, ಚತುರ್ಥಿ ವಿಭಕ್ತಿ. ಜಗತ್ತಯ ಢೋಳ್ ಅಂತ ಇದೆ, ಸಪ್ತಮಿ ವಿಭಕ್ತಿ. ವಿದ್ಯಾರ್ಥಿಗಳೇ, ಏನಾದರೂ ಆನ್ಸರ್ ತಪ್ಪಿದರೆ ಕಮೆಂಟ್ ಮುಖಾಂತರ ಹತ್ತಿದ್ರಪ್ಪ. ಕ್ವಶನ್ ನಂಬರ್. ಕ್ರಿಯಾಪದಗಳನ್ನು ಕಾಲವನ್ನು ಬರೆಯಿರಿ. 49. ಹೋದವು. ಟೆನ್ಸಸ್ ಬರೆಯಿದ್ರಿ, ಪ್ರೆಸೆಂಟೋ, ಪಾಸ್ಟೋ, ಫ್ಯೂಚರೋ ಅಂತ. ಹೋದವು ಭೂತಕಾಲ, ಓದುವಳು ಭವಿಷ್ಯಕಾಲ, ನಲಿಯುತ್ತಾನೆ ವರ್ತಮಾನ ಕಾಲ. ತಪ್ಪಿದರೆ ಕಮೆಂಟ್ ಮುಖಾಂತರ ಸರಿಪಡಿಸ್ರಪ್ಪ. ಯಾವುದಾದ್ರೂ 2 ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ. ಮಾಸ್ತಾರ, ಮೇಜು, ಇನ್ನು ಭಾಳ ಇದ್ದಾವೆ, ಬರೀರಿ. ಬನ್ನಿ, ಮುಂದಿನ ಒಂದು ವಿಡಿಯೋ ಹೀಗೆ ನಾನು ಹೇಳ್ತಾ ಹೋದರೆ ನಿಮ್ಮ ಸಮಯ ವೇಸ್ಟ್ ಆಗುತ್ತೆ. ಪ್ರಬಂಧ ಬರೀಬೇಕು, ಯಾವುದಾದ್ರೂ 1 ಹಾಗೂ 2 ಲೆಟ್ರ್ ಕೊಟ್ಟಿರ್ತಾರೆ. ಯಾವುದಾದ್ರೂ 1 ಲೆಟ್ರನ್ನು ನಿಮ್ಮ ಎಕ್ಸಾಮಲ್ಲಿ ಬರೀಬೇಕು. ಧನ್ಯವಾದಗಳು. ಈ ಎಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಉಚಿತವಾಗಿ ಏನಂತಿರೋ ತಾವುಗಳು PDF ಕಾಪಿಗಳನ್ನು ನೀಡಿರ್ತೇನೆ. ಕ್ವಶನ್ ಪೇಪರ್ ಯುಟಿಲೈಸ್ ಮಾಡ್ಕೊಳ್ಳಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.